ಬಿಡದಿಯ ಟೌನ್ಶಿಪ್ ನಿರ್ಮಾಣಕ್ಕೆ ಪರ ವಿರೋಧ ಇದ್ರೂ ಪರಿಹಾರದ ಚೆಕ್ ವಿತರಣೆ ಮಾಡಿದ ಸರ್ಕಾರ. ಸಾಂಕೇತಿಕವಾಗಿ 7 ರೈತರಿಗೆ ಪರಿಹಾರ ಚೆಕ್ ನೀಡಿದ ಸರ್ಕಾರ. ಟೌನ್ಶಿಪ್ ವಿರೋಧಿಸಿ ನಾಳೆ ಜೆಡಿಎಸ್ನ ಹೋರಾಟ. ಕ್ಯಾಬಿನೆಟ್ನಲ್ಲೂ ಟೌನ್ಶಿಪ್ ಸದ್ದು. ಸಿಎಂ ನಿರ್ಧಾರಕ್ಕೆ ಏನಂದ್ರು ಶಾಸಕರು? ತುಂಬಾ ಇಷ್ಟ ಆಯ್ತು ಸರ್. ನನ್ಗೆ ಒಪ್ಪಿಗೆ ಇತ್ತು. ಒಪ್ಪಿಗೆ ಇರೋ ದಿವಸದಿಂದ ತಗೊಂಡಿದ್ದೀವಿ. ನಮ್ಮ ಹೆಸರು ಜಾನಕಮ್ಮ. ನಮ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು. ಎಷ್ಟಿತ್ತು ಜಮೀನು ಸರ್? ನಂದು ಇರೋದೇ 1 ಎಕರೆ ಸರ್. 18 ಕುಂಟೆಗೆ ಪರಿಹಾರ ತಗೊಂಡಿದ್ದೀನಿ. 22 ಕುಂಟೆಗೆ ನಿವೇಶನ ತಗೋತಾ ಇದ್ದೀನಿ. ನಮ್ಮೂರಲ್ಲಿ ಕೊಳಚೆ ನೀರು. ನಮ್ಮ ಜಮೀನು 1 ಎಕರೆ 30 ಲಕ್ಷಕ್ಕೂ 40 ಲಕ್ಷಕ್ಕೂ ತಗೊಳ್ಳಲ್ಲ. ನಮ್ಗೆ ಈ ಅಮೌಂಟ್ ತುಂಬ ಒಳ್ಳೇದು. ಈ ಪ್ರಾಜೆಕ್ಟ್ ಒಳ್ಳೇದು. ಯಾರಿಗೂ ಏನು ಬಲವಂತ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾನು ಬೀಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಂತೂ ನಾನು ಐ ಕಾಂಟ್ ಡಿನೋಟಿಫೈ ಮಾಡ್ಬಿಟ್ಟು ನಾನು ಜೈಲಿಗೆ ಹೋಗ್ಬಿಟ್ಟು ಆಗ್ತಾ ಇರಲಿಲ್ಲ. ನಾನು ಡಿನೋಟಿಫೈ ಈಗ ರೆಡ್ ಝೋನ್ ಯಾಕೆ ಕುಮಾರಸ್ವಾಮಿ ಮಾಡಿದ್ರು? ರೆಡ್ ಝೋನ್ ಅಂತ ಯಾಕೆ ಕುಮಾರಸ್ವಾಮಿ ಅವರು ಮಾಡಿದ್ರು? ಅದು ಫಸ್ಟ್ ಉತ್ತರ ಇರಲಿ. ಈ ಹೈಯೆಸ್ಟ್ ಕಾಂಪನ್ಸೇಷನ್ ಅವ್ರಿಗೆ ಕೊಡ್ತಾಯಿದ್ದೀನಿ ನಾನು. 80% ಜನ ಮುಂದೆ ಬಂದಿದ್ದಾರೆ. 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಈಗ ನಾಳೆ ಇದು ನಮ್ಮ BJP ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಮ್ಮ ಮೊನ್ನೆ 4 ವರ್ಷ ಇದ್ದೀರಿ, 19ರಿಂದ 23ವರೆಗೂ. ಆಮೇಲೆ 2008ರಿಂದ 13ವರೆಗೂ ನಿಮ್ಮದೇ ಸರ್ಕಾರ ಇತ್ತು. ಯಾಕೆ ನೀವು ರದ್ದು ಮಾಡಲಿಲ್ಲ? ಈಗ ಏನಾಗುತ್ತೆ ಅಂದರೆ ಅಧಿಕಾರದಲ್ಲಿದ್ದಾಗ ಒಂದು ಮಾತು, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಒಂದು. ಆಮೇಲೆ ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡಲಿಕ್ಕಾಗೋದು. ಯಾರು ಕೂಡ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇಲ್ಲ. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರಲ್ಲ BJP ಅವರು. ಆ ಸ್ಮಾರ್ಟ್ ಸಿಟಿ ಹೆಂಗೆ ಮಾಡ್ತಿದ್ರಂತೆ? ಬಿಟ್ಟರು ಬಿಡದಿ ಬೇಗೆ ಎನ್ನುವಂತಾಗಿದೆ ಬಿಡದಿ ಟೌನ್ಶಿಪ್ ಕಥೆ. ಸರ್ಕಾರ ಮಾಡ್ತೀವಿ ಅಂತ ಮುಂದಕ್ಕೆ ಹೋಗ್ತಾ ಇದೆ. ಆದರೆ ನಾವು ಬಿಡೋದಿಲ್ಲ ಅಂತ ವಿಪಕ್ಷಗಳು ಅಡ್ಡ ನಿಲ್ತಾ ಇವೆ. ಒಂದಷ್ಟು ರೈತರು ಇದನ್ನ ಬಯಸದೇ ಬಂದ ಭಾಗ್ಯ ಅಂತ ಇದ್ರೆ, ಇನ್ನೂ ಒಂದಷ್ಟು ರೈತರು ನಾವು ಜಮೀನು ಕೊಡಲ್ಲ, ವ್ಯವಸಾಯ ಬಿಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಆ ಮೂಲಕ ಬಿಡದಿ ಟೌನ್ಶಿಪ್ ಇನ್ನೂ ಗೊಂದಲದ ಗೂಡಾಗೇ ಇದೆ. ಬಿಡದಿ ಟೌನ್ಶಿಪ್ ಪರ ವಿರೋಧ. 7 ರೈತರಿಗೆ ಸಿಕ್ತು ಜಮೀನು ಪರಿಹಾರ. 754 ರೈತರ ಜಮೀನು ಸ್ವಾಧೀನ. 2.5 ಕೋಟಿ ಪರಿಹಾರ. ರೈತರು ಖುಷಿನಾ? ಕ್ಯಾಬಿನೆಟ್ನಲ್ಲೂ ಟೌನ್ಶಿಪ್ ಸದ್ದು. ಹೇಗಿದೆ ವಿಪಕ್ಷಗಳ ಬಿಡದಿ ಹೋರಾಟ? ಬಿಡದಿಯಲ್ಲಿ ಭೂಕದನ ನಡೀತಾ ಇದೆ. ಈ ಕದನ ರೈತರು ಮತ್ತು ಸರ್ಕಾರದ ವಿರುದ್ಧ, ವಿಪಕ್ಷಗಳು ಮತ್ತು ಕಾಂಗ್ರೆಸ್ ವಿರುದ್ಧ ನಡೀತಾ ಇದೆ. ಈ ಯುದ್ಧದಲ್ಲಿ ರೈತರಿಗಿಂತ ಜನನಾಯಕರು, ಹೋರಾಟಗಾರರೇ ಹೆಚ್ಚು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದು, ಟೌನ್ಶಿಪ್ ಮಾಡಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಮತ್ತೊಂದು ಕಡೆ ನಮಗೆ ರೈತರ ಬೆಂಬಲ ಇದೆ. ರೈತರು ಜಮೀನು ಕೊಡಲು ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾ ಇರೋ DKಶಿ ಸರ್ಕಾರ ಮೊದಲ ಹಂತದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರೈತರು ಯಾವ ಮಟ್ಟದಲ್ಲಿ ರೊಚ್ಚಿಗೆದ್ದಿದ್ದಾರೆ ಅನ್ನೋದನ್ನ ಎಲ್ಲರೂ ನೋಡಿದ್ದೇವೆ. ಒಬ್ಬರನ್ನ ನೋಡಿ ಮತ್ತೊಬ್ಬರು ಇನ್ನಷ್ಟು ರೊಚ್ಚಿಗೆಡ್ತಾ ಇದ್ದು, ಫಲವತ್ತಾದ ಭೂಮಿಯನ್ನ, ಬೆಳೆಗಳು ಬೆಳೆದಿರೋ ನೆಲವನ್ನ ಹೇಗೆ ಕೊಡಲು ಸಾಧ್ಯ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಎಲ್ಲ ರೈತರು ಇದೇ ರೀತಿ ಮಾಡ್ತಾ ಇದ್ದಾರಾ ಅಂದ್ರೆ ಇಲ್ಲ. ಬಿಡದಿಯಲ್ಲೇ ಕೆಲವು ರೈತರು ಜಮೀನು ಕೊಡಲು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ. 30-40 ಲಕ್ಷ ಬೆಲೆ ಬಾಳದ ಭೂಮಿಗೆ 2,30,00,000 ಕೊಟ್ರೆ ಬೇಡ ಅನ್ನಲು ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಿಕ್ಕಿದ ಚಾನ್ಸ್ ಬಿಡಬಾರದು ಅಂತ ಪರಿಹಾರದ ಚೆಕ್ ಅನ್ನು ಪಡೆದುಕೊಂಡಿದ್ದಾರೆ. ಎಸ್, ರಾಜ್ಯದ ಮಹತ್ವಾಕಾಂಕ್ಷಿ ಹಾಗೂ ಬಹುಚರ್ಚಿತ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಪರಿಹಾರ ವಿತರಣೆ ಪ್ರಕ್ರಿಯೆಗೆ ಅಧಿಕೃತವಾಗಿ ಶುರುವಾಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಯೋಜನೆಗೆ ಒಪ್ಪಿಗೆ ನೀಡಿರುವ ರೈತರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಗ್ತಾ ಇದೆ.
ಪ್ರತಿ ಎಕರೆಗೆ 2.30 ಕೋಟಿ ರೂಪಾಯಿ ಪರಿಹಾರ ನಿಗದಿಪಡಿಸಲಾಗಿತ್ತು. ಶುಕ್ರವಾರ ರಾಮನಗರದ ಕಂದಾಯ ಭವನದಲ್ಲಿರುವ ಜಿಬಿಡಿಎ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಹಾಗೂ ಜಿಬಿಡಿಎ ಅಧ್ಯಕ್ಷ ಗಾಣಕಲ್ ನಟರಾಜು ಅವರು ಫಲಾನುಭವಿಗಳಿಗೆ ರೈತರಿಗೆ ಚೆಕ್ಗಳನ್ನು ಹಸ್ತಾಂತರಿಸಿದರು. ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ ಗ್ರಾಮದ 7 ಭೂ ಮಾಲೀಕರಿಗೆ ಸಾಂಕೇತಿಕವಾಗಿ ಪರಿಹಾರದ ಚೆಕ್ ಅನ್ನು ವಿತರಣೆ ಮಾಡಲಾಯಿತು. ನಂಗೆ ತುಂಬ ಇಷ್ಟ ಆಯಿತು ಸರ್. ನನಗೆ ಒಪ್ಪಿಗೆ ಇತ್ತು, ಒಪ್ಪಿಗೆ ಇರೋ ದಿವಸದಿಂದ ತಗೊಂಡಿದ್ದೀವಿ. ನಮ್ಮ ಹೆಸರು ಜಾನಕಮ್ಮ. ನಮ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು. ಎಷ್ಟಿತ್ತು ಜಮೀನು ಸರ್? ನಂದು ಇರೋದೇ 1 ಎಕರೆ ಸರ್. 18 ಕುಂಟೆಗೆ ಪರಿಹಾರ ತಗೊಂಡಿದ್ದೀನಿ, 22 ಕುಂಟೆಗೆ ನಿವೇಶನ ತಗೋತಾ ಇದ್ದೀನಿ. ನಮ್ಮೂರಲ್ಲಿ ಕೊಳಚೆ ನೀರು, ನಮ್ಮ ಜಮೀನು 1 ಎಕರೆ 30 ಲಕ್ಷಕ್ಕೂ 40 ಲಕ್ಷಕ್ಕೂ ತಗೊಳ್ಳಲ್ಲ. ನಮ್ಗೆ ಈ ಅಮೌಂಟು ತುಂಬ ಒಳ್ಳೇದು, ಈ ಪ್ರಾಜೆಕ್ಟು ಒಳ್ಳೇದು, ಅನುಕೂಲ ಆಯ್ತದೆ ಅಂತ. ನಮಗೆ ರೈತರಿಗೆ ಅನುಕೂಲ ಆಯ್ತದೆ, ನಮ್ಮ ಮಹಿಳೆಯರಿಗೂ ಅನುಕೂಲ ಆಯ್ತದೆ. ನಮಗೂ ರೇಷ್ಮೆ ಹಾಲು ಕರ್ದಿ ಸಾಕಾಗೋದೆ, ನೀರು ಚೆನ್ನಾಗಿಲ್ಲ ನಮ್ಮದು. ಅದಕ್ಕೋಸ್ಕರ ಸರ್ ನಮಗೆ ಈ ಪ್ರಾಜೆಕ್ಟ್ ಓಕೆ. ಎಷ್ಟು ಪರಿಹಾರ ಬಂದಿದೆ ಅಂತ ಹೇಳಿ? 1,52,382 ರೂಪಾಯಿ ಬಂದಿದೆ ಸರ್. 18 ಕುಂಟೆಗೆ ಸರ್. 5 ಲಕ್ಷ ಬೋನಸ್ ಹಾಕಿದ್ದಾರೆ, ಇಡುಗಂಟು ಅಂತ. ನಂದು ಮರ ಏನು ಜಾಸ್ತಿ ಇರಲಿಲ್ಲ ಸರ್. 2 ಲಕ್ಷ ಮರಕ್ಕೆ ಬಂದಿದ್ದು, ಇನ್ನು 2 ಲಕ್ಷ ಎಕ್ಸ್ಟ್ರಾ ಹಾಕಿ 4 ಲಕ್ಷ ಕೊಟ್ಟಿದ್ದಾರೆ ಸರ್. ನಮ್ಗೆ ಈ ಪ್ರಾಜೆಕ್ಟ್ ಇಷ್ಟ ಆಯ್ತು ಸರ್. ನೋಡಿ, ಬಿಡದಿ ಟೌನ್ಶಿಪ್ಗೆ ಎಲ್ಲ ರೈತರು ವಿರೋಧ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಕೇವಲ 18 ಗುಂಟೆಗೆ 1 ಕೋಟಿಗೂ ಹೆಚ್ಚು ಹಣ ಪಡೆದಿರೋ ಮಹಿಳೆ ಉಳಿದ ಜಾಗವನ್ನ ಸೈಟ್ ಆಗಿ ಪಡೆದುಕೊಳ್ತಾ ಇದ್ದಾರೆ. ದುಡ್ಡಿಗೆ ದುಡ್ಡು ಸಿಕ್ತು, ಜಮೀನಿಗೂ ಜಮೀನು ಸಿಕ್ತು. ಆ ಜಮೀನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಬೆಲೆ ಆಗಲಿದೆ ಅಂತ ರೈತ ಮಹಿಳೆ ಖುಷಿ ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೊಂದಷ್ಟು ರೈತರು ನಮ್ಮ ಭೂಮಿ ಕೊಡೋದಿಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಕೂತಿದ್ದಾರೆ. ಅಂತಿಮ ಅಧಿಸೂಚನೆ ವ್ಯಾಪ್ತಿಗೆ ಒಳಪಟ್ಟಿರುವ ಗ್ರಾಮಗಳ ರೈತರಿಗೆ ಪ್ರತಿ ಎಕರೆ ಜಮೀನಿಗೆ 2,30,07,000 ಪರಿಹಾರ ನೀಡಲಾಗ್ತದೆ. ಇದರ ಜೊತೆಗೆ ಜಮೀನಲ್ಲಿ ಬೆಳೆದಿರುವ ವಿವಿಧ ಬೆಳೆಗಳು ಮತ್ತು ಮರಗಳಿಗೂ ಪ್ರತ್ಯೇಕ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಬೆಳೆಗಳನ್ನು ಬೆಳೆದ ರೈತರಿಗೆ ಅನ್ಯಾಯ ಆಗಬಾರದು ಅಂತ ಬೆಳೆಗಳಿಗೂ ಭಾರಿ ಮೊತ್ತದ ಪರಿಹಾರವನ್ನು ನಿಗದಿ ಮಾಡಲಾಗಿದೆ. ಸದ್ಯ ವಶಪಡಿಸಿಕೊಳ್ತಾ ಇರೋ ಜಮೀನಲ್ಲಿರೋ ತೆಂಗಿನ ಮರ ಒಂದಕ್ಕೆ 40,446 ರೂಪಾಯಿಯಂತೆ ಪರಿಹಾರ ಕೊಡಲಾಗ್ತಾ ಇದೆ. ಅದೇ ರೀತಿ ಮಾವಿನ ಗಿಡಗಳು ಆದರೆ 1 ಗಿಡಕ್ಕೆ 62,000 ರೂಪಾಯಿ ಕೊಡಲಾಗ್ತಾ ಇದೆ. ಅದೇ ಅಡಿಕೆ ಮರ ಆದರೆ ಪ್ರತಿ ಮರಕ್ಕೆ 7,440 ರೂಪಾಯಿ ಕೊಡ್ತಾ ಇದ್ದಾರೆ. 1 ಎಕರೆ ಬಾಳೆ ಬೆಳೆಗೆ 10.86 ಲಕ್ಷ ರೂಪಾಯಿ, ಪ್ರತಿ ಎಕರೆ ರೇಷ್ಮೆ ಬೆಳೆಗೆ 14 ಲಕ್ಷ ರೂಪಾಯಿ, ಹಲಸಿನ ಮರ ಎಕರೆಗೆ 42 ಲಕ್ಷ, ಹುಣಸೆ ಮರ ಆದರೆ ಪ್ರತಿ ಎಕರೆಗೆ 53,000 ರೂಪಾಯಿಗಳ ಪರಿಹಾರವನ್ನು ಕೊಡಲಾಗ್ತಾ ಇದೆ. ಮರಗಳು ಯಾವುದೇ ಇರಲಿ, ಬೆಳೆಗಳು ಯಾವುದೇ ಇರಲಿ, ಅದಕ್ಕೆ ಸಪರೇಟ್ ಪರಿಹಾರ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಇದಕ್ಕೆ ಕೆಲವು ರೈತರು ಖುಷಿಯಾಗಿದ್ರೆ ಇನ್ನು ಕೆಲವರು ಹೆಚ್ಚಿನ ಪರಿಹಾರ ಸಿಗಬಹುದು ಅಂತ ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ. ರಾಜಕೀಯ ಪಕ್ಷಗಳ ಹೋರಾಟಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕೇವಲ 1 ಗುಂಟೆ ಅಥವಾ ಅಲ್ಪ ಪ್ರಮಾಣದ ಜಮೀನು ಕಳೆದುಕೊಳ್ಳುವ ರೈತರಿಗೂ ಸಹ ಪರಿಹಾರ ದೊರೆಯುವಂತೆ ಜಿಬಿಡಿಎ ಕ್ರಮ ಕೈಗೊಂಡಿದೆ. ಅಂತಹ ರೈತರಿಗೆ 5 ಲಕ್ಷ ರೂಪಾಯಿ ಇಡಿಗಂಟು ಪರಿಹಾರ ಕೊಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡಿದ ಶಾಸಕ ಎಚ್.ಸಿ. ಬಾಲಕೃಷ್ಣ, ಯೋಜನೆಗೆ ಒಪ್ಪಿಗೆ ನೀಡಿ ನೋಟಿಸ್ ಪಡೆದ ರೈತರ ಖಾತೆಗಳಿಗೆ 1 ವಾರದೊಳಗೆ ಪರಿಹಾರದ ಹಣ ಜಮೆಯಾಗಲಿದೆ ಎಂದು ಭರವಸೆ ಕೊಟ್ಟಿದ್ದಾರೆ. ಅಂತ ಭರವಸೆ ಕೊಟ್ಟರು. ಒಂದು ವೇಳೆ ರೈತರಿಗೆ ಪರಿಹಾರದ ಹಣ ತಲುಪಿಸಲು ಸಾಧ್ಯವಾಗದಿದ್ರೆ ರಾಜಕೀಯ ನಿವೃತ್ತಿ ಪಡೆಯುವುದಾಗಿ ಸವಾಲ್ ಹಾಕಿದ್ರು. ಲೀಗಲ್ ಆಗಿದ್ರೆ ನೀವು ಇವತ್ತು ಒಪ್ಪಿಗೆ ಪತ್ರ ಕೊಟ್ಟರೆ 1 ವಾರದಲ್ಲಿ ನಿಮಗೆ ಚೆಕ್ ಕೊಡಿಸ್ತೀವಿ. ಅದು ಜಿಬಿಡಿಯಿಂದ ತತ್ತೀವೋ, ಸರ್ಕಾರದಿಂದ ತತ್ತೀವೋ, ಎಲ್ಲಿಂದ ತತ್ತೀವೋ ತತ್ತೀವಿ. ನಿಮ್ಗೆ ಇವತ್ತು ಕೊಟ್ರೆ ನನ್ಗೆ ಒಪ್ಪಿಗೆ ಪತ್ರ ಕೊಟ್ಟು 1 ವಾರಕ್ಕೆ ನಿಮ್ಗೆ ಮರ ಮಾಲ್ಕಿ ಸಮೇತ ಕೊಡಿಸ್ತೀವಿ, ಬರೀ ಜಮೀನಲ್ಲ. ಸುಮ್ಮನೆ ಹೇಳ್ತೀವಾ ನೀವು? ಸರ್ ಸುಳ್ಳು ಹೇಳಕ್ಕಾಗಲ್ಲ ನಿಮ್ ಮುಂದೆ. ಖಂಡಿತ ರೆಡಿ ಇದೆ, ಅದೆಲ್ಲ ಮೂಲ ಬೇಡ. ಈಗ ಸರ್ ನಮ್ಗೆ ಒಪ್ಪಿಗೆ ಪತ್ರ ಕೊಡ್ಲಿ, 1 ವಾರದಲ್ಲಿ ಕೊಡದೆ ಹೋದ್ರೆ ನಾವು ರಾಜಕೀಯ ಮಾಡಲ್ಲ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ. ಬಿಡದಿ ಟೌನ್ಶಿಪ್ ಯೋಜನೆಯ ಒಟ್ಟು 9 ಗ್ರಾಮಗಳ ಪೈಕಿ ಮೊದಲ ಹಂತದಲ್ಲಿ ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ ಮತ್ತು ವಡೇರಹಳ್ಳಿ ಗ್ರಾಮಗಳ 519 ಎಕರೆ ಭೂಮಿಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಗ್ರಾಮಗಳ ಉಳಿದ ರೈತರಿಗೆ ಕೂಡ ಹಂತ ಹಂತವಾಗಿ ಪರಿಹಾರ ವಿತರಿಸಲು ಜಿಬಿಎ ಸಿದ್ಧತೆ ನಡೆಸಿದೆ. ಯೋಜನೆಗೆ ವಿರೋಧದ ಧ್ವನಿಗಳು ಕೇಳಿಬರುತ್ತಿದ್ದರೂ ಹೆಚ್ಚಿನ ಪರಿಹಾರದ ಕಾರಣ ಹಲವು ರೈತರು ಸ್ವಯಂ ಪ್ರೇರಿತವಾಗಿ ಭೂಮಿ ನೀಡಲು ಮುಂದೆ ಬರುತ್ತಿದ್ದಾರಂತೆ.
ಟೌನ್ಶಿಪ್ ಪರ ಇರೋರು ನಾವಾಗೆ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀರಾವರಿ ಇಲ್ಲ, HDK ಇಲ್ಲಿ ಬಂದು ನೋಡ್ಲಿ, ಪರಿಶಿಷ್ಟ ಜಾತಿಗಳ ಜಮೀನುಗಳನ್ನ ಯಾರೂ ತಗೊಳ್ಳೋದಿಲ್ಲ. ಈಗ ಕೆಲಸ ಹಣ ಎರಡೂ ಕೊಡ್ತಾರೆ. ಭೂಮಿಯನ್ನ ಬಿಡ್ತೀವಿ, ರೆಡ್ ಝೋನ್ ಮಾಡಿ 20 ವರ್ಷ ಸಾಯಿಸಿದ್ರು. ಹಾಗಾಗಿ ಟೌನ್ಶಿಪ್ಗೆ ನಾವು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿಡದಿ ಭಾಗದಲ್ಲಿ ಕೆಲವು ರೈತರು ಭೂಮಿ ಕೊಡಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಹೆಚ್ಚಿನ ಸಂಖ್ಯೆಯ ರೈತರು ಇಂಥ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಪರಿಹಾರ ತಗೊಳ್ತಾ ಇದ್ದಾರೆ. ಆ ಭಾಗದಲ್ಲಿ ಕೊಳಚೆ ನೀರಿದೆ, ಬೆಳೆಗಳು ಸರಿಯಾಗಿ ಬೆಳೀತಾ ಇಲ್ಲ. ಜೊತೆಗೆ SC/ST ಸಮುದಾಯಗಳ ಜಮೀನು ತೆಗೆದುಕೊಳ್ಳೋದಕ್ಕೆ ಯಾರೂ ಮುಂದೆ ಬರ್ತಾ ಇರಲಿಲ್ಲ. 50-60 ಲಕ್ಷಕ್ಕೆ ಕೆಲವರು ಜಮೀನುಗಳನ್ನು ಕೊಡಲು ಮುಂದಾಗಿದ್ರು. ಇಂಥ ಟೈಮಲ್ಲಿ ಬಂದು 1 ಎಕರೆಗೆ 2.5 ಕೋಟಿ ಕೊಡ್ತೀವಿ ಅಂತ ಇದ್ದಾರೆ. ಜೊತೆಗೆ ಅರ್ಧ ಭೂಮಿಯನ್ನ ಸೈಟ್ ಮಾಡಿ ಕೊಡ್ತೀವಿ ಅಂತಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ಅಂತ ರೈತರು ಹೇಳ್ತಾ ಇದ್ದಾರೆ. ಇದೇ ದುಡ್ಡಲ್ಲಿ ಬೇರೆ ಕಡೆ ಭೂಮಿ ಖರೀದಿಸಬಹುದು ಅಂತ ಜಮೀನು ಕೊಡೋದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಒಂದು 2 ಎಕರೆ ಇದೆ. 2 ಎಕರೆ ಬೇರೆ ಗದ್ದೆ ಇದೆ, ಅಂದು ಜಮೀನು ಏನಿಲ್ಲ. ಇದು ಹೊಲ ಏನಿಲ್ಲ, ಬೇರೆ ಗದ್ದೆಗಳಿವೆ. ಎಲ್ಲ ಮಳುಭೂಮಿ, ಏನಂದರೆ ಮಣ್ಣು. ಈ ನೀರು ಹೋಗಿದ್ರೆ ನಾವು ಜೀವನ ಮಾಡಬೇಕು. ಅದು ಜೀವನ ಮಾಡೋಕ್ಕಾಗಲ್ಲ. ವಸ್ತಿ ಹಸುಗಳಿಗೆ ಹುಲ್ಲಾಕಬೇಕು. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ನಿಮ್ಮ ಊರಿನವರು ನಮ್ಮ ಕೆಂಪನಪಾಳ್ಯ ಮಾತ್ರ ಏನ್ರಿ ಚಂದ್ರಪ್ಪರೇ, ಇವಾಗ ಹೋಗಿ ಹಾಕ್ಬಿಟ್ಟು ಬಂದಿದ್ದೆ. ನಾವಿಲ್ಲಿ ನಿಂತಿರೋದು ಒಪ್ಪಿಗೆ ಹೇಳ್ತೀರಿ. ಹೆಂಗೆ ಹೋಗ್ತಾ ಇದ್ರು ಅವರು, ಬರ್ತಾಯಿದ್ರು. ನಾವು ಬಲಂತ ಮಾಡೋಕೈತದೆ ರೈತನ್ನ. ನಮ್ಮ ಭೂಮಿ ಐತೆ, ನಮ್ಗೆ ಕೊಡೋಕ್ಕೆ ಸಂತೋಷ. ಏನು ಸಿಗುತ್ತೆ? 1 ಎಕರೆಯಲ್ಲಿ ಎಷ್ಟು ಸಂಪಾದನೆ ಮಾಡ? ಯಾರು ಹೇಳ್ತಾರೆ 1.5 ಲಕ್ಷ, 1.5 ಕೋಟಿ 2 ಕೋಟಿ ಮಾಡ್ತಾನೆ. ಅದು ಹೆಂಗೆ ಮಾಡ್ತಾನೋ ಕೊಡಬೇಕು ವರ್ಷದ ಲೆಕ್ಕ. ಸುಮ್ಮನೆ ಬಾಯಲ್ಲಿ ಹೇಳ್ಬಾರ್ದು. ನಾನು ಹೇಳ್ಬಿಟ್ರೆ ನನಗೂ ಮಾಡ್ಕೊಂಡಿದ್ದೀನಿ. ಆದರೆ ಆಗಲ್ಲ. ಎಲ್ಲ ರೋಗಗಳು ಜಾಸ್ತಿ, ಪ್ರತಿಯೊಂದು ನೋಡು, ಆಳುಗಳು ಸಿಕ್ಕಲ್ಲ. ಈಗ ಈ ನೀರಲ್ಲಿ ಬಿತ್ಕೊಂಡ್ರೆ ಕಾಯಿಲೆ ಬರ್ತದೆ. ನಾವು ಇದು ಮಾಡ್ಕೊಂಡು ಏನು ಮಾಡೋಣ? ಟೌನ್ಶಿಪ್ ವಿರೋಧಿಗಳು ಏನು ಹೇಳ್ತಾರೆ ಅಂದರೆ, ಭೂಮಿ ಕೊಡಿ ಅಂತ ನಮ್ಮನ್ನ ಹೆದರಿಸ್ತಾರೆ. ಇಲ್ಲಿನ ವಾತಾವರಣ ಬೆಂಗಳೂರಲ್ಲಿ ಸಿಗುತ್ತಾ? ಇದು ಪಕ್ಕಾ ರೈತ ವಿರೋಧಿ ಪ್ರಾಜೆಕ್ಟ್. 60-70 ಸಾವಿರ ದುಡಿತಾ ಇದ್ದೀವಿ, ನಮ್ಮನ್ನ ಬಿಟ್ಟುಬಿಡಿ, ನಾವು ಭೂಮಿ ಕೊಡಲ್ಲ ಅಂತ ಇದ್ದಾರೆ. ಬೇಕಾದ್ರೆ ಎಲ್ಲೋ ಝೋನ್ ಮಾಡಲಿ, ಕನಕಪುರದಲ್ಲಿ ಹೋಗಿ ಟೌನ್ಶಿಪ್ ಮಾಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಟೌನ್ಶಿಪ್ ಮಾಡಬೇಕು ಅಂತ ಬಲವಂತವಾಗಿ ತೀರ್ಮಾನಿಸಿದ್ದು, ಪರಿಹಾರ ಹೆಚ್ಚು ಕೊಡೋದಕ್ಕೂ ತಯಾರಾಗಿದೆ. 1 ಎಕರೆಗೆ 2.5 ಕೋಟಿ ಪರಿಹಾರ ಕೊಡೋದ್ರ ಜೊತೆಗೆ ಮರಗಿಡಗಳು, ಬೆಳೆಗಳಿಗೂ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತೋಟ ಇದ್ರೆ 4.5 ಕೋಟಿವರೆಗೂ ಪರಿಹಾರ ಕೊಡ್ತೀವಿ ಅಂತಿದ್ದಾರೆ. 1 ಎಕರೆ ಕೊಟ್ಟವರಿಗೆ 9,000 ಅಡಿ ಸೈಟನ್ನು ಕೊಡ್ತಾರಂತೆ. ಅದು ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲ ಮಾಡಿಕೊಡಲಿದೆ. ಹಾಗಾಗಿ 80% ರೈತರು ಭೂಮಿ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ವಿರೋಧಿಗಳು ಮಾತ್ರ ಸರ್ಕಾರ ಕೊಡ್ತಾ ಇರೋ ರೇಟಿಗೆ ಸಮಾಧಾನ ಆಗ್ತಾ ಇಲ್ಲ. ಆ ರೇಟು ಮಾರ್ಕೆಟ್ ಬೆಲೆಗಿಂತ ಕಡಿಮೆ ಇದೆ. ತೋಟಗಳನ್ನು ಮಾಡ್ತಾ ಇರೋರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಇದರಿಂದ ಸಣ್ಣ ರೈತರು ಬೀದಿಗೆ ಬರ್ತಾರೆ. ಹಾಗಾಗಿ ಸರ್ಕಾರ ಟೌನ್ಶಿಪ್ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ರೈತರ ವಿರೋಧ ನಡುವೆಯೂ ಸರ್ಕಾರ ಈಗ ಜಮೀನು ಸ್ವಾಧೀನಪಡಿಸಿಕೊಳ್ತಾ ಇದೆ. ಈಗಾಗಲೇ ಮೊದಲ ಹಂತದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿದ್ದು 3 ಗ್ರಾಮಗಳಲ್ಲಿ 518 ಎಕರೆ ಸ್ವಾಧೀನ ಮಾಡಿಕೊಡಲಾಗ್ತಾ ಇದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಗ್ರಾಮಗಳ 754 ರೈತರ ಜಮೀನುಗಳನ್ನು ಸ್ವಾಧೀನ ಮಾಡಿಕೊಳ್ಳಲಾಗಿದೆ. ಈ ಭಾಗದಲ್ಲಿ 1 ಎಕರೆಗೆ 2.14 ಕೋಟಿಯಿಂದ 2.50 ಕೋಟಿ ಕೊಡಲಾಗಿದ್ದು, 50% ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ಕೊಡಲು ತೀರ್ಮಾನಿಸಲಾಗಿದೆ. ಸದ್ಯ ಇಲ್ಲಿ ಎಲ್ಲ ರೈತರು ಒಪ್ಪಿಗೆ ಕೊಟ್ಟು ಪರಿಹಾರ ಪಡೆಯಲು ಸಿದ್ಧವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸಭೆಯಲ್ಲೂ ಬಿಡದಿ ಬಡಿದಾಟ ಚರ್ಚೆ. ರೈತರು ವಿಪಕ್ಷಗಳ ವಿರೋಧದ ಬಗ್ಗೆ ಸಿಎಂ DK ಶಿವಕುಮಾರ್ ಹೇಳಿದ್ದೇನು? ಬಿಡದಿ ಟೌನ್ಶಿಪ್ DK ಶಿವಕುಮಾರ್ ತಮ್ಮ ಸ್ವಂತ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ರೈತರಿಂದ ಬಲವಂತವಾಗಿ ಜಮೀನುಗಳನ್ನು ಕಿತ್ತುಕೊಳ್ತಾ ಇದ್ದಾರೆ. ಕೃಷಿ ಭೂಮಿಗಳನ್ನು ಕಿತ್ತುಕೊಂಡು ಬರಿದು ಮಾಡಲು ಹೊರಟಿದ್ದಾರೆ ಅಂತ ವಿಪಕ್ಷಗಳು ಆರಂಭದಿಂದಲೂ ಆರೋಪ ಮಾಡಿಕೊಂಡು ಬಂದಿವೆ. ಆದರೆ DK ಶಿವಕುಮಾರ್ ಮಾತ್ರ ಇದು ಅವರ ಯೋಜನೆ, ಅವರ ಕಾಲದಲ್ಲಿ ಆಗಿದ್ದಂತಹ ಯೋಜನೆ, ನಾವು ಮುಂದುವರಿಸಿದ್ದೇವೆ ಅಷ್ಟೇ ಅಂತ ಹೇಳಿದರು. ಈಗ ಟೌನ್ಶಿಪ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇದೇ ವಿಚಾರ ಕ್ಯಾಬಿನೆಟ್ನಲ್ಲೂ ಚರ್ಚೆಯಾಗಿತ್ತು. ಇದರ ಬಗ್ಗೆ DK ಶಿವಕುಮಾರ್ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ್ದಾರೆ. HDK ಯಡಿಯೂರಪ್ಪ ಮಾಡಿದ ಯೋಜನೆಯನ್ನೇ ನಾನು ಮುಂದುವರಿಸಿಕೊಂಡು ಹೋಗಿದ್ದೇನೆ ಅಷ್ಟೇ. ಡಿನೋಟಿಫೈ ಮಾಡಿ ನಾನು ಜೈಲಿಗೆ ಹೋಗಲು ತಯಾರಿಲ್ಲ ಅಂತಂದ್ರು. ಅಂದರೆ ತಾವು ರೈತರಿಂದ ಬಲವಂತವಾಗಿ ಭೂಮಿ ಪಡಿತಾ ಇಲ್ಲ ಅಂತ ಹೇಳುತ್ತಲೇ ಈ ಹಿಂದೆ ಡಿನೋಟಿಫೈ ಮಾಡಿ ಜೈಲಿಗೆ ಹೋಗಿದ್ರು ಅಂತ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟರು. ನಾನು ಕುಮಾರಸ್ವಾಮಿ ಅವರು ಏನು ನೋಟಿಫಿಕೇಶನ್ ಮಾಡಿದ್ರು, ಯಡಿಯೂರಪ್ಪನವರು ಏನು ಮುಂದುವರಿಸಿದ್ರು, ಅದನ್ನು ಮುಂದುವರಿಸ್ತಾ ಇದ್ದೀವಿ. ಹೊತ್ತು ನಾವೇನು ವಸ್ತು ಮಾಡ್ತಾ ಇಲ್ಲ. ಈಗ ಬಿಡದಿ ಇಂಡಸ್ಟ್ರಿಯಲ್ ಲೇಔಟ್ ಆಗಿದೆ. ಯಾರು ಅದನ್ನು ಅಕ್ವಿಷನ್ ಮಾಡಿದವರು? ಯಾರ್ದದು? ಈಗಿರುವಂಥ 9,000 ಎಕರೆಯಲ್ಲಿ 1,000 ಎಕರೆ ಜಗದೀಶ್ ಶೆಟ್ಟರ್ ಅವರೆಲ್ಲ ಸೇರಿ ಅಕ್ವಿಷನ್ ಮಾಡ್ಕೊಳ್ಳಿಲ್ವೇ? ಆ ರೈತರು ಅವರ ರೈತರಲ್ವೇ? ಇದು ರಾಜಕಾರಣಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ. ಈಗ ಹೊಸ ಇಂಡಸ್ಟ್ರೀಸ್ ಬರಬೇಕು ಅಂತ ಹೇಳ್ತಾ ಇದ್ದಾರೆ.
ಅವ್ರು ಇಂಡಸ್ಟ್ರೀಸ್ ಮಿನಿಸ್ಟರ್ ಇದ್ದಾರೆ, ಎಲ್ಲಿಂದ ಜಮೀನು ತೆಗೆದುಕೊಂಡು ಕೊಡಲಿ ಅಂತ ಅವರೇ ಹೇಳಿದ್ರೆ ನನಗೆ ಆಗ್ತದೆ. ನಾನು ಯಾರಿಗೂ ಏನು ಬಲವಂತ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಆದರೆ ಮತ್ತೆ ಮತ್ತೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಡಿಕೆಶಿ ವಿರುದ್ಧ ಮುಗಿಬೀಳ್ತಾ ಇರೋ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರೈತರಿಗೆ 2,30,00,000 ಚೆಕ್ ಕೊಟ್ಟು ಟೆಂಪ್ಟ್ ಮಾಡಿದ್ದಾರೆ. 20 ವರ್ಷಕ್ಕೆ 2 ಕೋಟಿ FD ಇಟ್ಟರೆ ಒಂದು 40 ಲಕ್ಷ ಸಿಗಬಹುದು. ಆದರೆ ಜಮೀನನ್ನ ಹಾಗೆ ಇಟ್ಕೊಂಡ್ರೆ 20 ಕೋಟಿ ಆಗುತ್ತೆ. ನಾನು ಈ ಯೋಜನೆಯನ್ನ ಮಾಡಿಲ್ಲ. ಆಗ ವಿಧಾನಸಭೆಯಲ್ಲಿ ಇವರೆಲ್ಲ ಏನೇನು ಮಾತಾಡಿದ್ರು ತರಿಸ್ಕೊಂಡು ನೋಡ್ಲಿ ಅಂತ ಕಾಂಗ್ರೆಸ್ ವಿರುದ್ಧ ಎಚ್.ಡಿಗೆ ಗುಡುಗಿದ್ರು. ಅದು ರೈತರುಗಳ ಹೋರಾಟ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣವಾದ ಜವಾಬ್ದಾರಿ ಇದೆ. ನಾನು ವಿಧಾನಸಭೆಯ ಕಲಾಪದಲ್ಲಿ 2007 ಜುಲೈ 30, 31 ಮತ್ತು 1ನೇ ತಾರೀಕು ಈ 3 ದಿನ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತೇನು ಹೇಳಿದ್ದೀನಿ ಅಂತ ಇದರ ಬಗ್ಗೆ ವಿವರವಾಗಿ ನಾಡಿದ್ದು ನಿಮ್ಮನ್ನೆಲ್ಲ ಕರೆದು ಸಂಪೂರ್ಣವಾಗಿ ವಿಧಾನಸಭೆ ಕಲಾಪದಲ್ಲಿ ನಡೆದಂಥ ವಿಷಯಗಳನ್ನು ನಿಮಗೆ ಕೊಡ್ತೀನಿ. ಈಗ ರೈತರು ಚೆಕ್ ಇಸ್ಕೊಂತ ಇದ್ದಾರೆ ಸರ್, ಹೋಗಿ ಯಾರೋ 2-4 ಜನ ತಗೊಳ್ಳೋದನ್ನೇ ದೊಡ್ಡದು ಏನು ದೊಡ್ಡ ಪ್ರಚಾರ ಮಾಡ್ಕೊಂಡು ತೋರಿಸ್ತಾವ್ರಲ್ಲ. ಅಲ್ಲಿ 580 ಎಕರೆನೋ ಏನೋ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಹಂತದ ನೋಟಿಫಿಕೇಶನ್ ಇಶ್ಯೂ ಮಾಡೋರಲ್ಲ. ಬರೀ ನೆನ್ನೆ 7 ಜನಕ್ಕೆ ಯಾಕೆ ಕೊಟ್ಟರು ಚೆಕ್ನ? ಅದು ಶಾಸಕನ ಕಳಿಸಿ ಎಲ್ಲಾದರೂ ಚೆಕ್ ಕೊಡೋದು ಉಂಟಾ? ಶಾಸಕರುಗಳು ಚೆಕ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೊಸದಾಗಿ ಏನು ಶುರು ಮಾಡಿದ್ದೀರಿ? ಏನು ಶಾಸಕ ತಗೊಂಬಂದು ಮನೆಯಿಂದ ಕೊಡ್ತಾವ್ರ? ಸರ್ಕಾರದ ಅಧಿಕಾರಿಗಳು ಯಾವ ರೈತರುಗಳು ಭೂಮಿ ಕೊಡಲಿಕ್ಕೆ ತಯಾರಾಗಿದ್ದಾರೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲೋ ಇಲ್ಲ ಭೂಸ್ವಾಧೀನದ ಒಂದು ಅಧಿಕಾರಿ ಏನಿರ್ತಾನೆ ಅವನ ಕಡೆಯಿಂದ ಇವೆಲ್ಲ ಆಗಬೇಕು. ಆ 2,30,00,000 ಚೆಕ್ ತಗೊಂಡ್ರೆ ನಿಮಗೆ ತಗೊಂಡು ದುಡ್ಡು ಖರ್ಚು ಮಾಡಿದ್ರೆ ಬ್ಯಾಂಕಲ್ಲೇ ಇಡ್ತಾರೆ ಅಂತ ಇಟ್ಟಿದ್ದೀನಿ. ಆ 2,30,00,000 20 ವರ್ಷಕ್ಕೆ ಅವ್ರಿಗೆ ಎಷ್ಟು ದುಡ್ಡು ಸಿಗ್ಬೋದು? ಬಡ್ಡಿ ಬ್ಯಾಂಕಲ್ಲಿ ಇಟ್ಟರೆ ಇದನ್ನು FDಗೆ ಇಟ್ಟು ಒಂದು 40 ಲಕ್ಷ 50 ಲಕ್ಷ ಸಿಗ್ಬೋದು. ಅದೇ ಲ್ಯಾಂಡನ್ನು ಹಾಗೇ ನೀವು ಇಟ್ಕೊಂಡ್ರೆ ಈಗ 2,20,00,000 50 ಲಕ್ಷ ಏನು ಕೊಡ್ತೀವಿ ಅಂತಾರೆ, ಅದು 20 ಕೋಟಿ ಆಗುತ್ತೆ ಆ ಲ್ಯಾಂಡಿನ ವ್ಯಾಲ್ಯೂ. ಹಾಗೆ ಇಟ್ಕೊಂಡ್ರೆ ನೀವು ಆ ಜಮೀನನ್ನ. ಸದ್ಯ ಬಿಡದಿ ವಿಚಾರದಲ್ಲಿ ರೈತರ ಪರ ನಿಂತು ಕ್ರೆಡಿಟ್ ತಗೋಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಪ್ರಯತ್ನ ಮಾಡ್ತಾ ಇದ್ದು ಇಬ್ಬರೂ ಪ್ರತ್ಯೇಕವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯವರು ಒಂದು ಸುತ್ತಿನ ಹೋರಾಟ ಮಾಡಿದ್ದು, ಈಗ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಸಹ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಸಜ್ಜಾಗಿದೆ. ಯೋಜನೆಯನ್ನ ತಂದಿದ್ದು ಎಚ್ಡಿಕೆ ಎಂದ ಸಿಎಂ. ಸದನದಲ್ಲಿ ಮಾತನಾಡಿರೋ ರೆಕಾರ್ಡ್ ಇದೆ ಎಂದ ಕುಮಾರಸ್ವಾಮಿ. ಹಾಗಾದ್ರೆ ಶಿವಕುಮಾರ್ ಹೇಳ್ತಿರೋದು ಸತ್ಯನಾ ಇಲ್ಲ ಎಚ್ಡಿಕೆ ಹೇಳ್ತಿರೋದು ಸತ್ಯನಾ? ಬಿಡದಿಯ ಟೌನ್ಶಿಪ್ ಯೋಜನೆ ಅಸಲಿ ವಿಚಾರ ಏನು? ಆಳ ಅಗಲ ಎಂಥದ್ದು? ಬಿಡದಿಯ ಭೂಮಿ ಯುದ್ಧದ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದಾದ್ರೂ ಏನು? ಪರ ವಿರೋಧದ ನಡುವೆಯೇ ಪರಿಹಾರ ಕೊಡ್ತಾ ಇದ್ದಾರೆ. ಮೊದಲ ಹಂತದ ಭೂ ಸ್ವಾಧೀನವೂ ಆಗ್ತಾ ಇದೆ. ಆದರೆ ಈಗಲೂ ವಿಪಕ್ಷಗಳು ರೈತರ ಭೂಮಿ ವಶಪಡಿಸಿಕೊಳ್ಳಲು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ಹೋರಾಟಗಳನ್ನು ಮಾಡಲು ಮುಂದಾಗ್ತಾ ಇದ್ದಾರೆ. ಆದರೆ ಯಾವುದಕ್ಕೂ ಕೇರ್ ಮಾಡದ ಸರ್ಕಾರ ರೈತರು ಕೊಟ್ರೆ ತಗೋತೀವಿ ಅಂತ ಮುಂದಕ್ಕೆ ಹೋಗ್ತಾ ಇದೆ. ಬಿಡದಿ ಭೂಮಿ ಬಿಟ್ಟುಕೊಡಲ್ಲ, ಜೆಡಿಎಸ್ನಿಂದ ಹೋರಾಟ ಶುರು. ಎಚ್ಡಿಕೆ ನಡುವೆ ಬೇನಾಮಿ ಸಮರ ಜೋರಾಗ್ತದೆ. ಬಿಡದಿ ಭೂಮಿ ಯುದ್ಧ. ಬಿಡದಿ ಟೌನ್ಶಿಪ್ ದೋಸ್ತಿಗಳ ಕೂಸ. ಡಿಕೆ ಶಿವಕುಮಾರ್ ಹೇಳಿದ್ದೇನು? ಬಿಡದಿ ಟೌನ್ಶಿಪ್ಗೆ ಒಂದಷ್ಟು ರೈತರು ವಿರೋಧ ಮಾಡ್ತಾ ಇದ್ದಾರೆ. 100% ರೈತರು ಇದಕ್ಕೆ ಒಪ್ಪಿಕೊಂಡಿಲ್ಲ. ಹಾಗಾಗಿಯೇ ವಿರೋಧ ಪಕ್ಷಗಳು ಗಟ್ಟಿಯಾಗಿ ಹೋರಾಟ ಮಾಡಲು ತೀರ್ಮಾನಿಸಿವೆ. ಕಮಲ ದಳದಿಂದ ಹೋರಾಟಗಳು ನಡೀತಾ ಇವೆ. ಒಂದು ವೇಳೆ ರೈತರೇ ಒಪ್ಪಿಗೆ ಕೊಟ್ಟು ಜಮೀನು ಕೊಟ್ಟಿದ್ರೆ ವಿಪಕ್ಷಗಳು ಮಾತಾಡುವಂತೆ ಇರಲಿಲ್ಲ. ಆದರೆ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇರೋದ್ರಿಂದ ಬಿಡದಿ ಭೂಮಿ ಯುದ್ಧ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾನೆ ಇದೆ. 3 ದಿನಗಳ ಹಿಂದೆ ಬಿಡದಿ ರೈತರ ಹೋರಾಟದ ಜಾಗಕ್ಕೆ ಬಿಜೆಪಿ ನಿಯೋಗ ಹೋಗಿ ಬೆಂಬಲ ಕೊಟ್ಟಿತ್ತು. ಅಶೋಕ್ ವಿಜೇಂದ್ರ ರೈತರ ಜೊತೆ ಹೆಜ್ಜೆ ಹಾಕಿದ್ರು. ಆದರೆ ಆ ಹೋರಾಟದಿಂದ ದೂರ ಉಳಿದ ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟ ಮಾಡಲು ಮುಂದಾಗಿದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ತಾವೇ ಕ್ರೆಡಿಟ್ ಪಡೆಯಬೇಕು ಅಂತ ತೀರ್ಮಾನಿಸಿರೋ ದಳಪತಿಗಳು ಈ ಹೋರಾಟದ ಮೂಲಕವೇ ನಿಖಿಲ್ ಕುಮಾರಸ್ವಾಮಿಯನ್ನ ಮುನ್ನೆಲೆಗೆ ತರಬೇಕು ಅಂತ ತೀರ್ಮಾನಿಸಿದಂತಿದೆ. ಅದಕ್ಕೆ ಬಿಡದಿ ಹೋರಾಟವನ್ನ ನಿಖಿಲ್ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ.
ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದೆ. ಭೂಸ್ವಾಧೀನವಾಗುವ ಗ್ರಾಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆಯನ್ನೇ ಮಾಡಲು ಮುಂದಾಗಿದ್ದಾರೆ. ಅಂಜೀಪುರದಿಂದ ಹೊಸೂರು ಮಾರ್ಗದವರೆಗೆ ಪಾದಯಾತ್ರೆ ಮಾಡಲು ತೀರ್ಮಾನಿಸಿದ್ದಾರೆ. 10 ಗ್ರಾಮಗಳಲ್ಲಿ ಭಾನುವಾರ ಪಾದಯಾತ್ರೆ ನಡೆಯಲಿದ್ದು ನಿಖಿಲ್ ಕುಮಾರಸ್ವಾಮಿ ರೈತರ ಅಭಿಪ್ರಾಯಗಳನ್ನು ಕೇಳಲಿದ್ದಾರೆ. ರೈತರ ಮನೆಗಳ ಬಳಿಗೆ ಹೋಗಿ ರೈತರನ್ನ ಮಾತಾಡಿಸಲು ನಿಖಿಲ್ ತೀರ್ಮಾನಿಸಿದ್ದಾರೆ. ಇದರ ನಡುವೆ ಎಚ್ಡಿಕೆ ಅವರದ್ದೇ ಬಿಡದಿ ಭಾಗದಲ್ಲಿ ಬೇನಾಮಿ ಆಸ್ತಿಗಳಿವೆ ಅನ್ನೋ ಚರ್ಚೆಗಳು ಆಗ್ತಾ ಇದ್ದು ಅದರ ಬಗ್ಗೆಯೂ ತನಿಖೆ ಆಗಲಿ ಅಂತ ನಿಖಿಲ್ ಸವಾಲಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಿಡಲ್ಲ, ಹೋರಾಟವನ್ನ ಹತ್ತಿಕ್ಕಲಿದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಶಾಂತಿಯುತ ಪ್ರತಿಭಟನೆ ಯಾರು ಸಹ ಮಾಡಬಹುದು, ಕಾನೂನು ವ್ಯಾಪ್ತಿಯಲ್ಲಿ ರಕ್ಷಣೆ ನೀಡಲಾಗುತ್ತದೆ, ನಾವು ಯಾವುದೇ ರೀತಿಯ ತೊಂದರೆ ಮಾಡಲ್ಲ ಅಂತ ಹೇಳಿದ್ರು. ನೋಡಿ, ಪ್ರತಿಭಟನೆ ಮಾಡುವಂಥದ್ದು ಎಲ್ಲರದು ಹಕ್ಕಿದೆ. ನಾವು ಯಾವುದೇ ಪ್ರತಿಭಟನೆಗೆ ನಾವು ತಡೆಯಲಿಕ್ಕೆ ನಾವು ಹೋಗೋದಿಲ್ಲ. ಶಾಂತಿಯುತವಾಗಿ ಯಾರನ್ನ ಎಲ್ಲಾನ ಪ್ರತಿಭಟನೆ ಮಾಡಿದ್ರೆ ನಾವು ಭದ್ರತೆ ಕೊಡ್ತೀವಿ. ಇನ್ನು ಈ ಯೋಜನೆ ನಮ್ಮದಲ್ಲ. ಈ ಯೋಜನೆಯನ್ನ 2006ರಲ್ಲೇ ಮಾಡಿದ್ರು. ಎಚ್ಡಿಕೆ ಮತ್ತು ಯಡಿಯೂರಪ್ಪ ಸರ್ಕಾರ ಮಾಡಿತ್ತು. ಅದನ್ನೇ ನಾವು ಮುಂದುವರಿಸಿರೋದು. ನಾವು ಈ ಯೋಜನೆ ಮಾಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಅದರ ಬಗ್ಗೆ ಪಿನ್ ಟು ಪಿನ್ ವಿವರಣೆ ಕೊಡ್ತಾ ಇದ್ದಾರೆ. 2006-07ರಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆ ಆರಂಭ ಆಗಿತ್ತು. BMRDA ಅಡಿ ಸ್ಯಾಟಲೈಟ್ ಉಪನಗರ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದ್ರು. ಆದರೆ ಈಗ ಅವರೇ ವಿರೋಧ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಈಗ ನಾಳೆ ಇದು ನಮ್ಮ BJP ಸರ್ಕಾರ ಬಂದರೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಮ್ಮ ಮನೆ 4 ವರ್ಷ ಇದ್ದೀರಿ, 1923ವರೆಗೂ. ಆಮೇಲೆ 2008ರಿಂದ 13ವರೆಗೂ ನಿಮ್ಮದೇ ಸರ್ಕಾರ ಇತ್ತು. ಯಾಕೆ ನೀವು ರದ್ದು ಮಾಡಲಿಲ್ಲ? ಈಗ ಏನಾಗುತ್ತೆ, ಸುಮ್ಮನೆ ಅಧಿಕಾರದಲ್ಲಿದ್ದಾಗ ಒಂದು ಮಾತು, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದು. ಯಾವಾಗ ಸ್ಯಾಟಲೈಟ್ ಉಪನಗರ ನಿರ್ಮಾಣಕ್ಕೆ ಪ್ಲಾನ್ ಆಯಿತೋ ಆಗಲೇ ರಿಯಲ್ ಎಸ್ಟೇಟ್ನವರು ರಾಜಕಾರಣಿಗಳಿಂದ ಭೂಮಿ ಖರೀದಿ ಮಾಡಲು ಶುರು ಮಾಡಿದರು. 2007ರಿಂದಲೇ ಭೂಸ್ವಾಧೀನ ಪ್ರಕ್ರಿಯೆ ಪೈಲಟ್ ಯೋಜನೆ ಶುರು ಮಾಡಲಾಗಿತ್ತು. DLF ಕಂಪನಿಗೆ ಉಪನಗರ ನಿರ್ಮಾಣ ಮಾಡುವಂತೆ ಮಾತುಕತೆಯನ್ನು ಮಾಡಲಾಗಿತ್ತು. ಅವರು ಮಾರ್ಕೆಟ್ ಬೆಲೆಯಲ್ಲಿ ರೈತರ ಭೂಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡಿದರು. ಆದರೆ ಫಲವತ್ತಾದ ಕೃಷಿ ಭೂಮಿ ಕೊಡಲು ರೈತರು ತೀವ್ರ ವಿರೋಧ ಮಾಡಿದ್ರಿಂದ ಆ ಕೆಲಸ ವಿಳಂಬ ಆಗಿತ್ತು. ಅಷ್ಟರಲ್ಲೇ ಎಚ್ಡಿಕೆ ಸರ್ಕಾರ ಪತನ ಆಗಿ ಟೌನ್ಶಿಪ್ ಯೋಜನೆಗೂ ಗ್ರಹಣ ಹಿಡಿದಿತ್ತು. ಅದೇ ಯೋಜನೆಯನ್ನ ಈಗ ಮುಂದುವರಿಸಿ GBIT ಹೆಸರಲ್ಲಿ ಬಿಡದಿ ಟೌನ್ಶಿಪ್ ನಿರ್ಮಾಣ ಶುರು ಮಾಡಲಾಗಿದೆ. ಬಿಡದಿ ವ್ಯಾಪ್ತಿಯ 9 ನಗರಗಳ ಭೂಸ್ವಾಧೀನಕ್ಕೆ ನಿರ್ಧಾರ ಮಾಡಲಾಗಿದೆ. ಒಟ್ಟು 20,000 ಎಕರೆ ವಿಸ್ತೀರ್ಣದಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡಲು ಸಿದ್ಧತೆ ಆಗಿದ್ದು BMRDA 2,900 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ರೆ ಸರ್ಕಾರ ಹುಡ್ಕೋದಿಂದ 12,000 ಕೋಟಿ ಸಾಲ ನೀಡಲು ಒಪ್ಪಿಗೆ ಕೊಟ್ಟಿದೆ. ರೈತರೆಲ್ಲರೂ ಸರ್ವಾನುಮತದಿಂದ ಒಪ್ಪಿಗೆ ಕೊಟ್ಟರೆ ಕೆಲವೇ ದಿನಗಳಲ್ಲಿ ಯೋಜನೆಗೆ ಚಾಲನೆ ಸಿಗಲಿದೆ. ಆದರೆ ಒಂದಷ್ಟು ರೈತರು ವಿರೋಧ ಮಾಡ್ತಾ ಇರೋದ್ರಿಂದ ಬಿಡದಿ ಟೌನ್ಶಿಪ್ ಯೋಜನೆ ಮುಂದೇನು ಅನ್ನುವಂತಾಗಿದೆ.